ನಮಸ್ಕಾರ. ಜಿ.ಕೆ. ಮಂಜುನಾಥ್, ಪಿಎಂ ಟಿವಿ ಸಂಪಾದಕರು. ಸ್ನೇಹಿತರೆ, ಈಗಾಗಲೇ ಪಿಎಂ ಟಿವಿ ಕರ್ನಾಟಕದಲ್ಲಿ ವಿಶೇಷವಾದಂತ ಕಾರ್ಯಕ್ರಮಗಳನ್ನ ಮತ್ತು ಸುದ್ದಿ ಪ್ರಸಾರವನ್ನ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಇವತ್ತು ಪಿಎಂ ಟಿವಿ ಕರ್ನಾಟಕದಲ್ಲಿ ಒಂದು ವಿಶೇಷವಾದ ಒಂದು ಬೆಳವಣಿಗೆ ಬಗ್ಗೆ ಏನೆಲ್ಲ ಆಗ್ತಿದೆ ಅನ್ನೋದು ಸಣ್ಣ ಒಂದು ತುಣುಕನ್ನ ತಮ್ಮ ಮುಂದೆ ನಾವು ಹೇಳಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಇದು ಪಿಎಂ ಟಿವಿ ಕರ್ನಾಟಕ ಸ್ಪೆಷಲ್ ರಿಪೋರ್ಟ್ ಅಂಡ್ ಸ್ಟಾಫ್ ರಿಪೋರ್ಟ್ ಅಂತಾನೆ ಹೇಳ್ಬೋದು. ಏನಂದ್ರೆ ಇವತ್ತಿನ ಹತ್ತತ್ರ ಒಂದು ತಿಂಗಳ ಕಳಿತು. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರವನ್ನ ಸ್ವೀಕರಿಸಿಕೊಂಡದ ನಂತರ ಮಾಜಿ ಸಿಎಂ ಆದಂತ ಸಿದ್ದರಾಮಯ್ಯನವರನ್ನ ಸಹ ಕುಟುಂಬದೊಂದಿಗೆ ಮತ್ತು ಸಹೋದರರೊಂದಿಗೆ ಹೋಗಿ ಸಿಎಂ ಅವರು ಭೇಟಿಯಾದ್ರು. ಮಾಜಿ ಸಿಎಂ ಅವರು ಹಾಲಿ ಸಿಎಂ ಅವರನ್ನ ಭೇಟಿಯಾಗಿ ಹೂಗುಚ್ಛ ಕೊಡೋ ಮೂಲಕ ಮತ್ತೆ ಉಪಹಾರನ ಕೂಡ ಎಲ್ರು ಕೂಡ ಮಾಡಿದ್ರು. ಸ್ನೇಹಿತರೆ, ತಾವುಗಳು ಅರ್ಥ ಮಾಡ್ಕೋಬೇಕು, ಡಿ.ಕೆ. ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆದ ನಂತರ ಏನೆಲ್ಲ ಎದುರಿಸ್ತಾ ಇದ್ದಾರೆ, ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಇಲ್ಲದೆ ಇರುವ ಹುಳಗಳು ಎದ್ದು ಬರ್ತಾ ಇದೆಯಾ ಅನ್ನೋದನ್ನು ಕೂಡ ಒಂದು ಮೇಲ್ನೋಟಕ್ಕೆ ನೋಡ್ತಾ ಇರುವಂತ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಏನು ಡಿ.ಕೆ. ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂದ್ರೆ ಏನು, ಮುಖ್ಯಮಂತ್ರಿ ಆದ ನಂತರ ಆಗ್ತಾ ಇರುವ ಬೆಳವಣಿಗೆ ಏನು, ವಿರೋಧ ಪಕ್ಷದಲ್ಲಿ ಆಗ್ತಾ ಇರುವ ಬೆಳವಣಿಗೆ ಏನು, ಮಂತ್ರಿ ಮಂಡಲದಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನು ಕುರಿತಾಗಿ ತಾವುಗಳು ಗಮನಿಸ್ತಾ ಇದ್ದೀರಾ ಸ್ನೇಹಿತರೆ. ಆದ್ರೆ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದವರು ಏನೆಲ್ಲ ಮಾಡ್ತಾ ಇದ್ದಾರೆ, ಏನೆಲ್ಲ ಆಗ್ತಾ ಅನ್ನೋದ್ರು ಕೂಡ ತಮಗೆ ನಾವು ನೋಡ್ತಾ ಇದೀವಿ. ಈಗಾಗಲೇ ಬಿಡದಿ ಟೌನ್ ಶಿಪ್ ಬಗ್ಗೆನೂ ಕೂಡ, ಜೊತೆಗೆ ಪ್ರದೀಪ್ ಏನು ಬೇರೆ ಬೇರೆ ಆಗಿತ್ತು ಅನ್ನೋದನ್ನು ಕೂಡ ತಮಗೆ ನಾವು ವಿಶೇಷವಾಗಿ ಹೇಳಿರುವಂತ ವಿಚಾರ. ಅಂದ್ರೆ ಏನು, ಒಕ್ಕಲಿಗ ನಾಯಕ ನಾವೇ ಅನ್ನೋದನ್ನ ಸಾಬೀತುಪಡಿಸಕ್ಕೆ ಮುಂಚೂಣಿಯಲ್ಲಿ ರೈತರ ಪರ ಹೋರಾಟಕ್ಕೆ ಬರ್ತಾ ಇರೋದು. ಅಂದ್ರೆ ಬಿಡದಿ ಟೌನ್ ಶಿಪ್ ಕುರಿತಾಗಿ ಒಕ್ಕಲಿಗ ನಾಯಕನೇ, ಯಾವುದೇ ಪಕ್ಷವಾಗ್ಲಿ, ಯಾವುದೇ ಧರ್ಮವಾಗ್ಲಿ, ಯಾವುದೇ ಜಾತಿಯಾಗಲಿ ನ್ಯಾಯ ಒಂದೇ ಅನ್ನೋದನ್ನು ಕೂಡ ಏನು ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬೀದಿಗಿಳಿದು ರೈತರ ಪರ ಹೋರಾಟ ಮಾಡಿರುವಂತದ್ದು ತಾವುಗಳು ಗಮನಿಸುವಂತದ್ದು. ಆದ್ರೆ ಯಾಕೆ ಇವರು ನಾವು ಬಿಜೆಪಿಗಿಂತನೂ ಹೋರಾಟದಲ್ಲಿ ಕಾಂಗ್ರೆಸ್ ವಿರೋಧಕ್ಕೆ ನಾವೇ ಅತಿ ಹೆಚ್ಚು ಮುಂಚೂಣಿಯಲ್ಲಿ ತೋರಿಸ್ಕೊಡ್ತಾ ಇದ್ದಾರಾ ಅನ್ನೋದು ಒಂದು ರೀತಿಯಾಗಿ ಬದಲಾವಣೆ ಆದ್ರೆ, ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು 2028 ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಏನು ನನ್ನುವ 4 ಕ್ಷೇತ್ರ, ಇದು ನನ್ನ ಕ್ಷೇತ್ರ, ಇದು ಏನು ಬೆಂಗಳೂರು ದಕ್ಷಿಣ ವಲಯ ಇದು ನನ್ನ ಕ್ಷೇತ್ರ, ಇದು ಯಾವತ್ತು ರಾಮನಗರಕ್ಕೆ ಸೇರಿದ್ ಅಲ್ಲ ಅಂತ ಹೇಳ್ಬಿಟ್ಟು ಕೂಡ ಪ್ರಚಾರವನ್ನ ಮಾಡುತ್ತಾ ಇರುವಂತದ್ದು. ಆದ್ರೆ ಇದರ ಜೊತೆಗೆ ಎದುರಾಳಿಯಾಗಿ ಉತ್ತರವನ್ನ ನೀಡಿರುವಂತದ್ದು ಏನು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು. ಇದಕ್ಕೆ ನಾನೇ ಅದಕ್ಕೆ ಜಿಲ್ಲೆಯನ್ನ ಮಾಡಿದ್ದು ಅನ್ನೋದನ್ನು ಕೂಡ ಅಲ್ಲಿ ಎದುರಾಳಿಗಳ ಉತ್ತರವಾಗಿದೆ. ಆದ್ರೆ ಸ್ನೇಹಿತರೆ, ತಾವುಗಳು ಒಂದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು, ಏನು ಅಧಿಕಾರ ಸ್ವೀಕರಿಸಿದ ನಂತರ ಡಿ.ಕೆ. ಶಿವಕುಮಾರ್ ಅವರು ಬೇರೆ ಒಂದು ದಾರಿನೇ ಹಿಡಿತಾ ಇದಾರಂತನ, ಇಷ್ಟೊಂದು ಯಾವ ರೀತಿಯಾಗಿ ಎದುರಿಸ್ತಾ ಇದ್ದಾರೆ, ಯಾವ ರೀತಿಯಾಗಿ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು. ಆದ್ರೆ ಒಂದನ್ನ ಅರ್ಥ ಮಾಡ್ಕೋಬೇಕು, ಡಿ.ಕೆ. ಒಂದು ಬಂಡೆ ಅನ್ನೋದು ತಮಗೆಲ್ಲ ಗಮನಕ್ಕಿರುವುದು ಅಂತ. ಯಾಕೆ ಇಂಥ ರಾಜಕಾರಣ ಸಿಎಂ ಇಲ್ದೇ ಇರುವಾಗಲೇನೆ ಇಂತಿಂತ ಐಟಿ ಬಿಟಿ ಎಲ್ಲದನ್ನ ಫೇಸ್ ಮಾಡಿರುವಂತ ವ್ಯಕ್ತಿ ಮತ್ತು ಬಂಡೆ ಅಂತಾನೆ ಹೆಸರುವಾಸಿ ಆಗಿರುವಂತದ್ದು. ಆದ್ರೆ ಈಗ ಸಿಎಂ ಆದ ನಂತರವನ್ನು ಮಂತ್ರಿ ಮಂಡಲವಲ್ಲ ಯಾವ ರೀತಿ ಬದಲಾಗ್ತಾ ಇದೆ, ಯಾರಿಗೆ ಮಂತ್ರಿ ಸ್ಥಾನಗಳನ್ನ ಕೊಡಬೇಕು, ಯಾರಿಗೆ ಸಚಿವ ಸ್ಥಾನಗಳನ್ನ ಕೊಡಬೇಕು ಅನ್ನೋದನ್ನು ಕೂಡ ಗೊಂದಲವಿಲ್ಲದೆ. ಕೆಲವೊಂದು ಕಡೆ ಹೋದಾಗ ಏನು ದೆಹಲಿಗೆ ಈಗ ಹೋಗ್ತಾ ಇರುವಂತ ವಿಚಾರಗಳನ್ನ ತಾವುಗಳು ಗಮನಿಸ್ತಾ ಇದ್ದೀರಾ. ಅಂದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ, ನನಗೂ ಮಂತ್ರಿ ಸ್ಥಾನಗಳ ಬೇಕು ಅಂದ್ರೆ ಅತಿ ಹೆಚ್ಚು ಡಿ.ಕೆ. ಶಿವಕುಮಾರ್ ಅವರು ಅಂದ್ರೆ ಸಿಎಂ ಅವರು ಅತಿ ಹೆಚ್ಚು ಕಾರ್ಯಕರ್ತರಿಗೆ ಅತಿ ಹೆಚ್ಚು ಆದ್ಯತೆ ಕೊಡುವಂತ ಮೇಲ್ನೋಟಿಗೆ ಕಾಣ್ತಿರುವಂತದ್ದು. ಆದ್ರೆ ಮುಂದೇನ್ ಆಗತ್ತೆ, ಈಗೇನ್ ಆಗತ್ತೆ ಅನ್ನೋ ಕೂಡ ನಾವು ಬಹಳ ವಿಸ್ತಾರವಾಗಿ ಪಿಎಂ ಟಿವಿ ಕರ್ನಾಟಕದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಬರ್ತಾ ಇದ್ವಿ. ಆದ್ರೆ ಒಂದು ವಿಚಾರನ್ನ ನೋಡೋದಾದ್ರೆ, ಈ ಕಡೆ ಜೆಡಿಎಸ್ ದಲ್ಲಿ ಒಕ್ಕಲಿಗ ನಾಯಕ ನಾನೇ ಅನ್ನೋದನ್ನು ಕೂಡ ಸಾಬೀತುಪಡಿಸಕ್ಕೆ ಹೋರಾಟಕ್ಕೆ ಬರ್ತಿರುವಂತ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಆಮೇಲೆ ಜೊತೆಗೆ ಅವರ ತಂದೆಯವರಾಗಿರುವಂತದ್ದು ಇದು ರಾಮನಗರ ನನ್ನ ಕ್ಷೇತ್ರ, ರಾಮನಗರವನ್ನ ಜಿಲ್ಲೆ ಮಾಡಿರೋದು ನಾನೇ, ಇಲ್ಲಿ ಯಾರಿಗೂ ಬಿಡಕ್ಕೆ ಸಾಧ್ಯ ಇಲ್ಲ,
ನಾನು ಇಷ್ಟರಲ್ಲಿ ದೊಡ್ಡ ದೊಡ್ಡ ಸಮಾವೇಶವನ್ನ ಮಾಡಿ ನಾನು ಏನು ಮತ್ತೆ ಜೆಡಿಎಸ್ ವನ್ನ ಇಲ್ಲಿ ಅಧಿಕಾರಕ್ಕೆ ತರ್ತನೂ ಕೂಡ ಆಶ್ವಾಸನೆ ನೀಡಿರುವಂತದ್ದಾಗಿರೋದು. ಆದ್ರೆ ಮುಂದೆಲ್ಲ ಬೆಳವಣಿಗೆ ಏನಾಗತ್ತೆ, ಯಾಕೆ ಆಗತ್ತೆ ಅನ್ನೋದನ್ನು ಕೂಡ ನಾವು ಮುಂಬರುವ 28ರ ಚುನಾವಣೆಯಲ್ಲಿ ನಾವು ನೋಡ್ಬೇಕು. ಆದ್ರೆ ಯಾವ ರೀತಿ ಫೇಸ್ ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಅವರು, ಏನಾಗುತ್ತೆ, ಈಗಾಗಲೇ ಶಾಸಕರುಗಳಾಗಿರ್ಬೋದು ಅಥವಾ ನನಗೆ ಸಚಿವ ಸ್ಥಾನ ಬೇಕನ್ನೋರು ಕೂಡ ಆಗಿರ್ಬೋದು, ಹಲವಾರು ರೀತಿಯಾಗಿ ಗೊಂದಲಗಳು ಉಂಟಾಗ್ತಾ ಇದೆ. ಇಂತ ಒಂದು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನಾವು ಹಲವಾರು ರೀತಿಯಾದಂತಹ ವಿಶೇಷಗಳನ್ನ ನಾವು ತೋರಿಸ್ತಾ ಬರ್ತೀವಿ ಸ್ನೇಹಿತರೆ. ಯಾರಿಗೆ ಏನೆಲ್ಲ ಫೇಸ್ ಮಾಡ್ತಾರೆ, ಕಾಂಗ್ರೆಸ್ ಅನ್ನ ಯಾವ ರೀತಿ ಮತ್ತೆ ಮುಂದುವರಿತಾರೆ ಅನ್ನೋದನ್ನು ಕೂಡ ನಾವು ಮುಂದಿನ ಎಪಿಸೋಡ್ ಅಲ್ಲಿ ತೋರಿಸ್ಕೊಡ್ತೀವಿ ಸ್ನೇಹಿತರೆ. ಇವತ್ತಿನ ಡಿ.ಕೆ. ಶಿವಕುಮಾರ್ ಅವರ ಏನೆಲ್ಲ ಹೊಸದಾಗಿ ಎದುರಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ, ಏನೆಲ್ಲ ಅವರ ಅಭಿಪ್ರಾಯಗಳನ್ನು ಕೂಡ ತಾವುಗಳು ಅದನ್ನ ಗಮನಿಸಿ ನಮ್ಮ ವಿಎಂ ಟಿವಿ ಕರ್ನಾಟಕದಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಇವತ್ತಿನ ಸಿಎಂ ಆದ ನಂತರ ಏನೆಲ್ಲ ಬೆಳವಣಿಗೆ ಆಗಿದೆ, ಏನೆಲ್ಲ ಎದುರಿಸ್ತಾರೆ ಅನ್ನೋದನ್ನು ಕೂಡ ಇವತ್ತು ವಿಎಂ ಟಿವಿ ಕರ್ನಾಟಕ ಎಕ್ಸ್ಪ್ರೆಸ್ ಅಲ್ಲಿ ತಿಳಿಸ್ಕೊಟ್ಟಿದ್ವಿ ಸ್ನೇಹಿತರೆ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಸಿಗ್ತೀನಿ, ಮತ್ತೊಂದು ವಿಶೇಷ ಸುದ್ದಿಯನ್ನ ತಮಗೆ ಕೊಡಕ್ ಬರ್ತೀನಿ. ನಿಮ್ಮ ಜಿ.ಕೆ. ಮಂಜುನಾಥ್, ನಮಸ್ಕಾರ.